ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನರೇಗಲ್ನಲ್ಲಿ ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಎಸ್ಎವಿ ಪ್ರೌಢಶಾಲೆ ಮೈದಾನದಲ್ಲಿ ಅಕ್ಷರ ಜಾತ್ರೆ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಶ್ರೀ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಪ್ರಥಮದಲ್ಲಿ ವಿಜ್ಞಾನ ಹಾಗೂ ಕೈಗಾರಿಕಾ ವಸ್ತು ಪ್ರದರ್ಶನ ಮತ್ತು ಆಹಾರ ಮೇಳದ ಉದ್ಘಾಟನೆಯನ್ನ ನೆರವೇರಿಸಿ ಶುಭ ಹಾರೈಸಿದರು. ಅದೇ ರೀತಿ ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಗೋಷ್ಠಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಎದೆಗೆ ಬಿದ್ದ ಅಕ್ಷರ ಎಂಬ ಕುರಿತು ಉಪನ್ಯಾಸ ಹಾಗೂ ಸಂವಾದವನ್ನು ಶಿಕ್ಷಣ ತಜ್ಞ ಪ್ರಾಧ್ಯಾಪಕ ಹಾಗೂ ಸಾಧನಾ ಕರಿಯರ್ ಅಕಾಡೆಮಿ ಶಿಕಾರಿಪುರ ಮುಖ್ಯಸ್ಥರಾದ ಶ್ರೀ ಮಂಜುನಾಥ ಬಿಎಫ್ ಉದ್ಯೋಗ ಮಾರ್ಗದರ್ಶಿ ಎಂಬ ಕುರಿತು ಮಾಹಿತಿಯನ್ನ ವಿದ್ಯಾರ್ಥಿನಿಯರಿಗೆ ತಿಳುವಳಿಕೆಯನ್ನ ನೀಡಿದ್ದಾರೆ. ಅದೇ ರೀತಿ ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರ ಸಂಸ್ಥಾಪಕರಾದ ಶ್ರೀ ಎನ್ಎನ್ ಬಿರಾದಾರ್ ಅವರು ಮಾತನಾಡಿ ಓದುವಿಕೆ ಹಾಗೂ ಜ್ಞಾಪಕ ಶಕ್ತಿ ಹೆಚ್ಚಿಸುವಿಕೆ ಕುರಿತು ವಿಶ್ಲೇಷಣೆ ಮಾಡುವ ಕುರಿತು ಮಾಹಿತಿಯನ್ನ ತಿಳಿಸಿದ್ದಾರೆ. ಸಂಜೆ ಪ್ರಧಾನ ವೇದಿಕೆ ಮುಂಭಾಗದಲ್ಲಿ ಅಕ್ಷರ ತೇರು ಎಳೆಯುವ ಮೂಲಕ ವಿವಿಧ ಅಂಗಸಂಸ್ಥೆಯ ಚೇರ್ಮನ್ನರು, ಆಡಳಿತ ಮಂಡಳಿಯ ಶಿಕ್ಷಕ ಹಾಗೂ ಶಿಕ್ಷಕಿಯರು ಹಾಗೂ ಹಳೆ ವಿದ್ಯಾರ್ಥಿಗಳು ಗಣ್ಯಮಾನ್ಯರೊಂದಿಗೆ ಅಕ್ಷರದ ತೇರನ್ನ ಎಳೆಯುವ ಮೂಲಕ ಸಾಕ್ಷಿಯಾದರು. ಸಂಜೆ ಸಂಸ್ಕೃತ ಕಾರ್ಯಕ್ರಮ ಹೊಸಪೇಟೆ, ಹನುಮಸಾಗರ, ಬೇಲೂರು, ನರೇಗಲ್ಲ ಹಾಗೂ ಗದಗ ಅಂಗಸಂಸ್ಥೆಯ ಎಲ್ಲಾ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಹಾಲ್ಕೆರೆ ಹಾಗೂ ಗಂಜಿಹಾಳ, ಪರಮ ಪೂಜ್ಯ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ವಣಬಳ್ಳಾರಿ, ಬಸವಲಿಂಗ ಮಹಾಸ್ವಾಮಿಗಳು ವಣಬಳ್ಳಾರಿ, ಡಾಕ್ಟರ್ ಜಿಕೆ ಕಾಳೆ, ಶರಣಪ್ಪ ರೆಡ್ಡಿ, ಶರಣಪ್ಪಗೌಡ ಪಾಟೀಲ್, ಸಿದ್ದಣ್ಣ ಬಂಡಿ, ಡಾಕ್ಟರ್ ಕೆವಿ ದನ್ನೂರ್, ಆರ್ಬಿ ಪಾಟೀಲ್, ಬಿಎಸ್ ಪಾಟೀಲ್, ಎಸ್ಎ ಪಾಟೀಲ್, ವೈಸಿ ಪಾಟೀಲ್, ಎಸ್ಎವಿವಿಪಿ ಸಮಿತಿಯ ಅಂಗಸಂಸ್ಥೆಗಳ ಶಾಲಾ ಕಾಲೇಜು ಶಿಕ್ಷಕರು ಹಾಗೂ ವಿದ್ಯಾರ್ಥಿನಿಯರು ಮತ್ತು ಪಾಲಕರು, ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು ಕೆ ಮಹಾಂತೇಶ್, ರವೀಂದ್ರನಾಥ್ ದೊಡ್ಮೆಟ್ಟಿ, ಡಾಕ್ಟರ್ ಪಿಎಲ್ ಪಾಟೀಲ್ ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಿವಸಂಗಯ್ಯ, ಶಾಂತೈನ್ಮಠ, ಎನ್ಕೆ ರಿಪೋರ್ಟ್ ನರೇಗಲ್. ನೀವು ವರ್ಗಾಯಿಸಲಿಲ್ಲ ಅಂದ್ರ ಇದು ನಿರಾನಿದು ಸಿಂಗಲ್ ಆಗಿ ಉಳಿತದ, ನೆನ್ಪಿನಾಗ ಉಳಿದ. ಇಲ್ಲಿ ನೀನು ಗಮನ ಕೊಟ್ಟು ಇಂಪಾರ್ಟೆಂಟ್ ಇತ್ತಂದ್ರ ಅದು ವರ್ಗಾವಣೆ ಆಗ್ತದ. ವರ್ಗಾವಣೆ ಆಗುವಾಗ ಆಕ್ಷನ್ದಲ್ಲಿ ಏನಾಗ್ತದ, ಎಲೆಕ್ಟ್ರಿಕಲ್ ಸಿಗ್ನಲ್ಗಳು ಉತ್ಪತ್ತಿ ಆಗ್ತವೆ. ಎಲೆಕ್ಟ್ರಿಕಲ್ ಸಿಗ್ನಲ್ಗಳು ಕೆಮಿಕಲ್ ಮೆಸೇಜ್ ಆಗಿ ಇನ್ನೊಂದು ನ್ಯೂರಾನ್ಗೆ ವರ್ಗಾವಣೆ ಆಗ್ತದೆ. ನೆನ್ಪಿಟ್ಕೊಳ್ಳಿ, ಕೆಮಿಕಲ್ ಆಗಿ ಮುಂದೆ ನಾನು ಅದ್ರಿಗೆ ಏನಂದ ಮುಂದಿನ ವರ್ಗಾವಣೆ ಆಗ್ತದ. ಇವೆರಡರೂ ವರ್ಗಾವಣೆ ಆಗ್ಬೇಕಾದ್ರ ಕೆಮಿಕಲ್ ಬರಕ ನ್ಯೂರೋ ಟ್ರಾನ್ಸ್ಮಿಟರ್ ಬೇಕಾಗ್ತದ. ಅದು ಗ್ಲೂಟಮೇಟ್ ಇರ್ಬೋದು, ಗಾಮಾ ಇರ್ಬೋದು, ಅಸಟೈಲ್ ಕೋಲಿಯನ್ ಇರ್ಬೋದು, ಸೆರೋಟಿನಿನ್ ಆಗಿರ್ಬೋದು, ಡೋಪಮೈನ್ ಆಗಿರ್ಬೋದು. ಇವು ನ್ಯೂರೋ ಟ್ರಾನ್ಸ್ಮಿಟರ್ ಆಗಿ ಕೆಲಸ ಮಾಡ್ತಾವ. ಈಗ ನೀನು ಸದ್ದ ನಾನು ಅಭ್ಯಾಸ ಮಾಡ್ಲಕ್ಕೆ ಕುಳಿತೀನಿ, ನನಗೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ನನಗೆ ಓದಬೇಕಂತ ಆಸೆ ಇಲ್ಲ, ನನ್ನ ನ್ಯೂರಾನ್ ಆಕ್ಟಿವ್ ಆಗೋದು. ಡೆಂಡ್ರೈಟ್ಸ್ ಉತ್ಪತ್ತಿ ಆಗಬೇಕಲ್ಲ, ಆಗೋದಿಲ್ಲ ಅವರು. ನಾನು ಅದನ್ನ ನೆನಪಿನಾಗ ಉಳ್ಕೋಕ್ ಆಗಲ್ಲ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಯಾರಾದ್ರೂ ಒಂದು ಹುಡುಗರು ಎದ್ನಿದ್ರಪ್ಪ, ಒಬ್ಬರು ಎದ್ನಿದ್ರೆ ಹೇಳಿ, ಒಬ್ಬರು ಎದ್ನಿದ್ರೆ ಹುಡುಗರು, ಹೇಳಿ, ಏನು ಕೇಳಲ್ಲ. ಏನ್ ಹೆಸರು? ಪ್ರೀತಮ. ಈ ಪ್ರೀತಮ ಶರ್ಟ್ ಯಾರ್ದದು? ನಿಂದೆ. ಎಷ್ಟದ ಬಟನ್ ಅದಕ್ಕೆ? ನೀವು ವರ್ಗಾಯಿಸಲಿಲ್ಲ ಅಂದ್ರ ಇದು ನಿರಾನಿದು ಸಿಂಗಲ್ ಆಗಿ ಉಳಿತದ, ನೆನ್ಪಿನಾಗ ಉಳಿದ. ಇಲ್ಲಿ ನೀನು ಗಮನ ಕೊಟ್ಟು ಇಂಪಾರ್ಟೆಂಟ್ ಇತ್ತಂದ್ರ ಅದು ವರ್ಗಾವಣೆ ಆಗ್ತದ. ವರ್ಗಾವಣೆ ಆಗುವಾಗ ಆಕ್ಷನ್ದಲ್ಲಿ ಏನಾಗ್ತದ, ಎಲೆಕ್ಟ್ರಿಕಲ್ ಸಿಗ್ನಲ್ಗಳು ಉತ್ಪತ್ತಿ ಆಗ್ತವೆ. ಎಲೆಕ್ಟ್ರಿಕಲ್ ಸಿಗ್ನಲ್ಗಳು ಕೆಮಿಕಲ್ ಮೆಸೇಜ್ ಆಗಿ ಇನ್ನೊಂದು ನ್ಯೂರಾನ್ಗೆ ವರ್ಗಾವಣೆ ಆಗ್ತದೆ. ನೆನ್ಪಿಟ್ಕೊಳ್ಳಿ, ಕೆಮಿಕಲ್ ಆಗಿ ಮುಂದೆ ನಾನು ಅದ್ರಿಗೆ ಏನಂದ ಮುಂದಿನ ವರ್ಗಾವಣೆ ಆಗ್ತದ. ಇವೆರಡರೂ ವರ್ಗಾವಣೆ ಆಗ್ಬೇಕಾದ್ರ ಕೆಮಿಕಲ್ ಬರಕ ನ್ಯೂರೋ ಟ್ರಾನ್ಸ್ಮಿಟರ್ ಬೇಕಾಗ್ತದ. ಅದು ಗ್ಲೂಟಮೇಟ್ ಇರ್ಬೋದು, ಗಾಮಾ ಇರ್ಬೋದು, ಅಸಟೈಲ್ ಕೋಲಿಯನ್ ಇರ್ಬೋದು, ಸೆರೋಟಿನಿನ್ ಆಗಿರ್ಬೋದು, ಡೋಪಮೈನ್ ಆಗಿರ್ಬೋದು. ಇವು ನ್ಯೂರೋ ಟ್ರಾನ್ಸ್ಮಿಟರ್ ಆಗಿ ಕೆಲಸ ಮಾಡ್ತಾವ. ಈಗ ನೀನು ಸದ್ದ ನಾನು ಅಭ್ಯಾಸ ಮಾಡ್ಲಕ್ಕೆ ಕುಳಿತೀನಿ, ನನಗೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ನನಗೆ ಓದಬೇಕಂತ ಆಸೆ ಇಲ್ಲ, ನನ್ನ ನ್ಯೂರಾನ್ ಆಕ್ಟಿವ್ ಆಗೋದು.
ಡೆಂಡಸ್ ಉತ್ಪತ್ತಿ ಆಗಬೇಕಲ್ಲ, ಆಗೋದಿಲ್ಲ ಅವಾಗ. ನಾನು ಅದನ್ನ ನೆನಪಿನಾಗ ಉಳ್ಕೋಕ್ ಆಗಲ್ಲ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ, ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಯಾರಾದ್ರೂ ಒಂದು ಹುಡುಗರು ಎದ್ನಿದ್ರಪ್ಪ, ಒಬ್ಬರು ಎದ್ನಿದ್ರೆ ಹೇಳಿ, ಯಾರು ಒಬ್ಬರು ಎದ್ನಿದ್ರೆ ಹುಡುಗರು? ಹಾ ಹೇಳಿ, ಏನು ಕೇಳಲ್ಲ. ಹಾ, ಏನ್ ಹೆಸರು? ಪ್ರೀತಮ. ಈ ಪ್ರೀತಮ ಶರ್ಟ್ ಯಾರ್ದದು? ನಿಂದೆ. ಎಷ್ಟದ ಬಟನ್ ಅದಕ್ಕೆ? ನಾನು ಕೋಟಿ ಕೋಟಿ ನಮ್ಮದನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಇದು ಒಂದಿಂದ ಇವತ್ತು ಗೆಸ್ಟ್ ಬಂದರ ತಿಳ್ಕೇವೆ ಅನ್ನೋದಲ್ಲ, ಅದು ಒಂದು ನಿರಂತರ ಒಂದು ಪ್ರಕ್ರಿಯೆ ಇದ್ದಾಗ ಮಾತ್ರ. ನಾನು ಮತ್ತೆ ಅದನ್ನು ನೋಡ್ತಿದ್ದೆ, ಇವ್ರನ್ನೆಲ್ಲರ ಕಾಯಿಲಕ್ಕ ಬೇರೆ ಕಲಿಸ್ಕೋದ್ರು ಬಡಿಗೆ ತಗೊಂಡು ನಿಂತಿರ್ತಾರ, ಒಬ್ರು ನಡಬಾರ್ಕೊಬ್ರು, ಹಿಂದೊಬ್ರು ಮಗ್ಳೊಬ್ರು ನಿಂತಿರ್ತಾರ. ಇಲ್ಲೇನು ಇಲ್ಲ. ಮತ್ತು ಪ್ರೀತಿಯಿಂದ ಸರ್ದು ನಾನು ಅವ್ರು ಹೇಳುದನ್ನು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಿದ್ದೆ. ಎಷ್ಟು ನೀವು ಇಶ್ಯೂ ಅಂತ ಮೈಂಡ್ ಇತ್ತಲ್ಲ, ಇದು ಮಲ್ಲೆ ಸಕ್ಸಸ್ ಮಲ್ಲೆ ಕಾರಣನೇ ಒಂದು ಸಂತೋಷವಾಗಿರೋದು, ಒಂದು ಡಿಸಿಪ್ಲಿನ್ ಆಗಿರೋದು. ಇವೆರಡೂ ನಾನು ಇಲ್ಲಿ ಕಾಣ್ತೆ. ಒಂದು ಡಿಸಿಪ್ಲಿನ್ ಅದ, ಒಂದು ತಾವೆಲ್ಲರೂ ಸಂತೋಷದಿಂದ ಮುಖ ಗಂಟು ಹಾಕೊಂಡು ಇವರು ಸರ್ ಯಾಕೆ ಮಾತಾಡ್ಕೊತಾರ ಏನೂ ಇಲ್ಲ ವ್ಯತ್ಯಾಸ. ಅಷ್ಟೇ ಪ್ರೀತಿಯಿಂದ ತಾವೆಲ್ಲರೂ ಕೇಳಿದ್ರಲ್ಲ. ನಾನು ಈ 30 ನಿಮಿಷದಲ್ಲಿ ಬಹುಶಃ ನೀವು 1ನೇ ತರಗತಿಯಿಂದ ಇಲ್ಲಿವರೆಗೆ ಕೇಳದೇ ಇರುವಂತ ಒಂದು ವಿಷಯ ನಿಮಗ ಹೇಳಿ ಹೋಗ್ಬೇಕಂತ ನನ್ನ ಆಸೆ ಇದೆ. ಅದಕ್ಕೆ ಯಾವುದಪ್ಪ ಅಂತಂದ್ರ, ನಾವು ಓದಿದ್ದಾನೆ ಹೆಂಗೆ ನೆನಪಿಟ್ಕೋಬೇಕು. ಇವತ್ತಿನ ದೊಡ್ಡ ಸಮಸ್ಯೆ ಅಂದಿರೋದೇ ಅದೇ. ಬಹುಶಃ ನಾನು ನನ್ನ ಬದುಕಿನಲ್ಲಿ ಈ ಒಂದು ನೆನಪು ಎಲ್ಲಿ ಸಂಗ್ರಹ ಆಗ್ತದ, ಈ ನೆನಪು ಸ್ಟೋರ್ ಆಗುದು, ದೀರ್ಘಕಾಲ ಕನ್ವರ್ಟ್ ಆಗುದು ಯಾವ ರೀತಿ, ಏನೇನು ನ್ಯೂರಾನ್ ಅಲ್ಲಿ ಕೆಮಿಕಲ್ ಇರ್ತದ. ಇದಕ್ಕಾಗಿ ನಾನು ಏನ್ ಮಾಡಿದೆ, ಒಂದು 400 ಪುಸ್ತಕ ಅಭ್ಯಾಸ ಮಾಡಿದೆ. 400 ಪುಸ್ತಕ ಅಭ್ಯಾಸ ಮಾಡಿ ಓದೋದು ಈ ರೀತಿ ಇದ್ರ ಆ ಮಕ್ಕಳ ನೆನಪಿನ ಶಕ್ತಿ ಹೆಚ್ಚಾಗ್ತದ ಅನ್ನೋದು ಒಂದು ರೂಪ ತೆಗೆದುಕೊಂಡೆ. ಅದನ್ನು ನಾನು ಸಂಕ್ಷಿಪ್ತವಾಗಿ ನಿಮ್ಗ ಈ ಅವಧಿಯಲ್ಲಿ